ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯಾಂಡ್ ಪರ್ಸ್ ಮತ್ತು ಪೆನ್ಸಿಲ್ ಪೌಚ್ ಯಾವ ರೀತಿ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಇದೊಂದು ಸ್ಮಾಲ್ ಪರ್ಸ್ ಐತಿ. ಇದು ಹ್ಯಾಂಡ್ ಪರ್ಸ್. ಇಲ್ಲೊಂದು ಹ್ಯಾಂಡ್ ಪರ್ಸ್ ಐತಿ ನೋಡ್ರಿ. ಇದ್ರೊಳಗೆ ನಿಮ್ಮ ಮೊಬೈಲ್ ಹಾಕೋಬೋದು ನೋಡ್ರಿ. ಎಷ್ಟು ಈಸಿಯಾಗಿ ಮನೆಯಲ್ಲೇ ಈ ರೀತಿ ಸ್ಟಿಚ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇದೊಂದು ಈ ರೀತಿ ಲೇಸ್ ಹಚ್ಚಿ ಸ್ಟಿಚ್ ಮಾಡ್ಬೋದು. ಇದು ಸಿಂಪಲ್ ಐತೆ ನೋಡ್ರಿ. ಇದಕ್ಕೆ ಲೇಸ್ ಏನು ಹಚ್ಚಿಲ್ಲ. ಇದು ಮಕ್ಕಳಿಗೆ ಪೆನ್ಸಿಲ್ ಹಾಕ್ಕೊಂಡು ಯೂಸ್ ಮಾಡಲಿಕ್ಕೆ ಕೊಡ್ಬೋದು. ನಾವು ಸ್ಕೂಲಿಗೆ ಯೂಸ್ ಮಾಡೋಕ್ಕೆ ಕೊಡೋದಂದ್ರೆ ಲೇಸ್ ಅದು ಏನೂ ಹಚ್ಚಬೇಡ್ರಿ, ಇಷ್ಟೇ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ಕೊಡ್ಬೋದು. ಈ ಪೆನ್ಸಿಲ್ ಪೌಚ್ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿರಿ, ಈ ರೀತಿ ಮನೆಯಲ್ಲೇ ಈಸಿಯಾಗಿ 5 ಮಿನಿಟ್ಸಲ್ಲಿ ಸ್ಟಿಚ್ ಮಾಡ್ಬೋದು. ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಪೆನ್ಸಿಲ್ ಪೌಚ್ನ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ನಾನು ಬಟ್ಟೆ ತೊಗೊಂಡಿನಿ. ಈ ಬಟ್ಟೆನ ಅಗಲನೂ 10.5 ತೊಗೊಂಡಿನಿ ರೀ, ಉದ್ದನೂ 10.5 ತೊಗೊಂಡಿನಿ. ಮಿಡಲ್ ಹಾಕ್ತೀನಿ ರೀ ಬಟ್ಟೆ. ಈ ಬಟ್ಟೆನ ಮೇಲ್ಗಡೆ ಹಾಕ್ತೀನಿ. ಈ ಮಿಡಲ್ ಹಾಕೋ ಬಟ್ಟೆನ ನೀವು ಇಲ್ಲಿ ಕ್ಯಾನ್ವಾಸ್ ಕೂಡ ಹಾಕ್ಬೋದ್ರಿ. ಈ ಬಟ್ಟೆ ಬೇಡ ಅಂದರೆ ಕ್ಯಾನ್ವಾಸ್ ಕೂಡ ಹಾಕ್ಬೋದು. ಇದು ಸ್ವಲ್ಪ ಕಾಟನ್ ಬಟ್ಟೆ ದಿಪ್ಪ ಐತ್ರಿ ಇದು, ಅದಕ್ಕೆ ನಾನು ಕ್ಯಾನ್ವಾಸ್ ಬೇಡ ಅಂತ ಈ ಬಟ್ಟೆನ ಯೂಸ್ ಮಾಡಾಕ್ತೀನಿ. ಕ್ಯಾನ್ವಾಸ್ ಹಾಕೋದ್ರಿಂದ ಏನಾಗ್ತೈತಿ, ಭಾಳ ದಿನ ಯೂಸ್ ಮಾಡಕ್ಕೆ ಬರೋದಿಲ್ಲ ರೀ. ಇವು ವಾಷೇಬಲ್ ಅದಾವ್ರಿ. ಇದು ನಾವು ಮತ್ತೆ ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಇಲ್ಲೇ ಬಟ್ಟೆನ ಯೂಸ್ ಮಾಡಾಕ್ತೀನಿ ರೀ. ಮತ್ತು ಲೈನಿಂಗ್ ಅಂತ ಇನ್ನೊಂದು ಬಟ್ಟೆನ ಇಲ್ಲಿ ಈ ರೀತಿ ಹಾಕೀನಿ ನೋಡ್ರಿ. ಇದು ಸ್ಟಿಪ್ ಆಗಿ ಕೂಡ್ಲಂತ ಈ ದಿಪ್ಪನ್ ಬಟ್ಟೆ ಹಾಕಿನಿ ನಾನು. ಇದು ಮೇಲ್ಗಡೆ ಈ ಬಟ್ಟೆ ಹಾಕೊಂಡಿನಿ. ಇವನ್ನ ನೀಟಾಗಿ ಜೋಡಿಸ್ಕೊಂಡು ಈ 4 ಕಡೆನ ನೀಟಾಗಿ ಸ್ಟಿಚ್ ಹಾಕೋರಿ. ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, 4 ಕಡೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಈ ಸೈಡಲ್ಲಿ ಬಂದದ್ದು ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೀರಿ. ಕಟ್ ಮಾಡಿ ತೆಗೆದು ಈ ಕಡೆ ಎಡ್ಜನ್ನ ಈ ರೀತಿ ಫೋಲ್ಡ್ ಮಾಡಿ ಇದು ಸ್ಟಿಚ್ ಹಾಕ್ರಿ. ಈ ಕಡೆ ಸ್ಟಿಚ್ ಹಾಕಿದಂಗನೆ ಈ ಕಡೆನೂ ಇದೇ ರೀತಿ ಫೋಲ್ಡ್ ಮಾಡಿ ಈ ಕಡೆನೂ ಸ್ಟಿಚ್ ಹಾಕ್ರಿ. 2 ಕಡೆ ಸ್ಟಿಚ್ ಹಾಕ್ರಿ. ಆಮೇಲೆ ಜಿಪ್ ಹಾಕೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನೋಡ್ರಿ, 2 ಸೈಡು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೀನಿ. ಈಗ ಇದಕ್ಕೆ ಜಿಪ್ ಹಾಕಬೇಕು ನೋಡ್ರಿ. ಈ ರೀತಿ ಒಂದು ಜಿಪ್ ತೊಗೊಂಡಿನಿ ನಾನು. ಈ ಜಿಪ್ನ ಇಲ್ಲಿ ಈ ರೀತಿ ಇಟ್ಟು ಇದು ಪೂರ್ತಿ ಇಲ್ಲಿವರೆಗೂ ಸ್ಟಿಚ್ ಹಾಕ್ರಿ. ಇದನ್ನು ನೋಡ್ರಿ, ಇಲ್ಲಿ ಫೋಲ್ಡ್ ಮಾಡೀನಿ. ಫೋಲ್ಡ್ ಮಾಡಿ ಈ ಜಿಪ್ನ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ತೀನಿ. ಈಗ ಇಲ್ಲಿ ನೋಡ್ರಿ, ಇದು ಒಂದು ಸೈಡ್ ಈ ರೀತಿ ಜಿಪ್ ಹಾಕಿನಿ. ಇದು ಸ್ವಲ್ಪ ದೊಡ್ಡದ ತಗೋರಿ ಜಿಪ್. ಈ ಜಿಪ್ ನಿಮಗೆಲ್ಲ ಟೈಲರಿಂಗ್ ಶಾಪ್ಗಳಲ್ಲೂ ಸಿಗ್ತಾವು. 5 ರೂಪೀಸಿಗೆ ಒಂದು ಜಿಪ್ ಇದು ಸಿಗ್ತೈತ್ರಿ. ಇಲ್ಲಿ ನೋಡ್ರಿ, ಇದು ಇನ್ನೊಂದು ಎಡ್ಜ್ ಈ ರೀತಿ ತಗೊಂಡು ಇಲ್ಲಿಂದನೇ ಇದನ್ನ ಹಿಂಗೆ ಸ್ಟಿಚ್ ಹಾಕ್ರಿ. ಇಲ್ಲಿ ನೋಡ್ರಿ, 2 ಸೈಡ್ ಈ ರೀತಿ ಜಿಪ್ ಅಟ್ಯಾಚ್ ಮಾಡೀನಿ. ನೋಡ್ರಿ, ಈಗ ಈ ಜಿಪ್ನ ಈ ರೀತಿ ಹೊರಗೆ ತೆಗೆದು ಸ್ಟಿಚ್ ಹಾಕಿರ್ತೀನಿ
ನೋಡಿರಿ ನೀವು ಈ ರೀತಿ ಈ ಜಿಪ್ಪನ್ನ ಸರಿಸ್ಕೋಬೋದು. ಈ ಜಿಪ್ಪನ್ನ ಈಗ ಮತ್ತೆ ಈ ರೀತಿ ಹೊರಗೆ ಹಾಕಿ ಇದನ್ನ ಈ ರೀತಿ ಉಲ್ಟಾ ಮಾಡಿ ಸ್ಟಿಚ್ ಹಾಕ್ಬೇಕ್ರಿ. ಇಲ್ಲಿ ನೋಡ್ರಿ ಈ ರೀತಿ ಒಂದು ಚಿಕ್ಕದಾದಂಥ ಕಸಿ ಹೊಲ್ಕೊಂಡಿನಿ. ಇದು ಹ್ಯಾಂಗಿಂಗ್ ಅಂತ. ಇಲ್ಲಿ ನೋಡ್ರಿ ಇದು ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತಿರ್ತೀವಲ್ಲ, ಇಲ್ಲಿ ಫಸ್ಟಿಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ರಿ. ಇದಕ್ಕೆ ಇಲ್ಲಿ ನೋಡ್ರಿ ಉಲ್ಟಾ ಮಾಡಿ ಈ ರೀತಿ ಸ್ಟಿಚ್ ಹಾಕಿನಿ. ಈಗ ಈ ಜಿಪ್ಪು ಹೊರಗೆ ತೆಗ್ದಿರ್ತೀವಲ್ರಿ, ಇದು ಉಲ್ಟಾ ಐತ್ರಿ. ಈಗ ಇದನ್ನು ಜಿಪ್ನ ಈ ರೀತಿ ಒಳಗೆ ಹಾಕಿ ಇಲ್ಲಿ ಲಾಸ್ಟಲ್ಲಿ ಸ್ಟಿಚ್ ಹಾಕ್ಬೇಕ್ರಿ. ಇಲ್ಲಿ ನೋಡ್ರಿ ಎರಡು ಸೈಡ್ ಈ ರೀತಿ ಉಲ್ಟಾ ಮಾಡಿ ಈ ಸೈಡ್ ಸ್ಟಿಚ್ ಹಾಕಿನಿ. ಇದು ಎಕ್ಸ್ಟ್ರಾ ಉಳಿದಿರ್ತೈತಲ್ರಿ ಜಿಪ್, ಇದು ಕಟ್ ಮಾಡಿ ತೆಗೀರಿ. ನೋಡ್ರಿ ಈ ರೀತಿ ಕಟ್ ಮಾಡಿ ತೆಗೆದು ಇದನ್ನು ಈ ರೀತಿ ಬಳಸ್ರಿ. ಇದನ್ನು ನೋಡ್ರಿ ಈ ರೀತಿ ಈಸಿಯಾಗೆ 5 ಮಿನಿಟ್ಸಲ್ಲೇ ನಾವು ಈ ರೀತಿ ಪೌಚಿನ ಸ್ಟಿಚ್ ಮಾಡ್ಬೋದು. ಈ ರೀತಿ ಮಕ್ಕಳಿಗೆ ನೀವು ಪೆನ್ಸಿಲ್ ಹಾಕ್ಕೊಂಡು ಯೂಸ್ ಮಾಡೋದಕ್ಕೆ ಕೊಡ್ಬೋದು ನೀವು. ನೋಡ್ರಿ ಇದರಲ್ಲಿ ಜಾಸ್ತಿ ಪೆನ್ಸಿಲ್ಸೇ ಹಿಡಿತಾವೆ ಅವ್ರಿಗೆ. ನಾವು ಅಂಗಡಿ ಒಳಗೆ ಎಷ್ಟು ದುಡ್ಡು ಕೊಟ್ಟು ತಂದರೂ ಅದು ಅವ್ರಿಗೆ ತಡೆಯೋದೇನೂ ಇಲ್ಲರಿ. ಜಿಪ್ ಬೇಗ ಹಾಳಾಗಿಬಿಡ್ತಾವೆ ಅವು. ನೋಡ್ರಿ ಈ ರೀತಿ ನಾವು ಮನೆಯಲ್ಲೇ ಸ್ಟಿಚ್ ಮಾಡಿಕೊಟ್ರೆ 1 ವರ್ಷ ಪೂರ್ತಿನೂ ಯೂಸ್ ಮಾಡ್ತಾರ್ರಿ. ಅದನ್ನು ಜಿಪ್ ಹಾಳಾಗೋದಿಲ್ಲ, ಏನಾಗೋದಿಲ್ಲ. ಮತ್ತು ಇದನ್ನ ಪದೇ ಪದೇ ನಾವು ವಾಶ್ ಮಾಡಿ ಕೊಡ್ಬೋದು ರೀ. ಕ್ಲೀನಾಗಿ ವಾಶ್ ಮಾಡಿ ಕೊಡ್ಬೋದು. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.